ಬಾಗಿಲಲ್ಲಿ ಬಂದು ನಿಂತ ನಕುಲ್ನನ್ನು ನೋಡಿದೊಡನೆ ಅಳು ಮತ್ತಷ್ಟು ಹೆಚ್ಚಾಗಿ ಹೋಗಿತ್ತು. ಯಾಕೆ ಅಳೋದು ಪುಟ್ಟು ಎಂದವನು ಬಾಗಿಲನ್ನು ಮುಂದಕ್ಕೆ ಮಾಡಿ ಅವಳನ್ನು ಸಂತೈಸಲು ಮುಂದಾದ. ಅವನ ಬಳಿ ಹಂಚಿಕೊಂಡರೆ ಇದೇನು ದೊಡ್ಡ ವಿಷಯವೇ ಅಲ್ಲ. ಇನ್ನರ್ಧ ಗಂಟೆಯ ಮರುಕ್ಷಣವೇ ಎಲ್ಲವೂ ಅವಳ ಹೆಸರಿನಲ್ಲಿರುತ್ತದೆ. ಆದರೆ ಅದು ಬೇಡವಾಗಿತ್ತು ಅವಳಿಗೆ. ಚಿನ್ನಿ, ಐ ಆಮ್ ವೆರಿ ಸಾರಿ. ಯಾವ ಪೊಸಿಷನಲ್ಲಿದ್ದೀರಾ ಅಂತ ನೋಡದೆ, ಇವತ್ತು ನಿಮ್ಮ ಬರ್ತ್ಡೇ ಅಂತ ಕೂಡ ಯೋಚನೆ ಮಾಡದೆ ತುಂಬ ಕೋಪ ಆಗಿಬಿಟ್ಟೆ. ನನ್ನಿಂದ ನಿಮಗೆ ತುಂಬ ನಿರಾಸೆಗಳೇ ಇದೆ. ಅವಳ ಅಳು ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಮುಳುಗುತ್ತಿತ್ತು. ಇಟ್ಸ್ ಓಕೆ ಪುಟ್ಟ, ನನಗೆ ಯಾವ ನಿರಾಸೆ ಆಗಿಲ್ಲ. ಇವರೆಲ್ಲ ಇಷ್ಟು ಕೆಟ್ಟದಾಗಿ ಮಾತಾಡ್ಬೋದು ಅಂತ ಕೂಡ ನಾನು ಯೋಚನೆ ಮಾಡಿರಲಿಲ್ಲ. ಇದಕ್ಕೆ ನಾನು ನಿನಗೆ ಅವತ್ತೇ ಹೇಳಿದ್ದು ಕೆಲಸ ಬಿಟ್ಬಿಡು ಅಂತ. ಈಗಲೂ ಅಷ್ಟೇ, ನಿನ್ನ MBA ಕೂಡ ಮುಗಿತಾ ಬಂತು. ಬೇರೆ ಕಡೆ ಕೆಲಸ ಮಾಡಬೇಕಂದ್ರೆ ನಿನ್ನಿಷ್ಟ. ಬಟ್ ಇಲ್ಲಿ ನೀನು ಕೆಲಸ ಮಾಡೋದು ಬೇಡ. ನನಗೆ ನಿನ್ನ ಕೆಲಸಕ್ಕಿಂತ ಇಂಪಾರ್ಟೆಂಟು ನೀನು. ನಿನ್ನ ಥಿಂಕಿಂಗ್ ಈ ಎಲ್ಲ ವಿಷಯಗಳಲ್ಲಿ ತೇಲಾಡೋದು ನನಗೆ ಬೇಕಿಲ್ಲ. ಈಗ ಅಳೋದನ್ನು ನಿಲ್ಲಿಸು. ಇವತ್ತು ನನ್ನ ಬರ್ತ್ಡೇ. ಅಷ್ಟು ಒಳ್ಳೆ ಬೈಕ್ ಕೊಟ್ಟಿದೀಯಾ, ಒಂದು ಒಳ್ಳೆ ರೈಡ್ ಹೋಗಲಿಲ್ಲ. ಅಷ್ಟು ಸಿಹಿಯಾದ ತುಂಬಾ ಇಷ್ಟವಾದ ಕೇಕ್ ತಿನ್ನಿಸೋದನ್ನು ಬಿಟ್ಟು ಕಣ್ಣೀರ ನದಿ ಮಾತ್ರ ಹರಿಸ್ತಿದೀಯಾ ಎಂದವ ಅಳು ನಿಲ್ಲಿಸಿ ಕೊನೆಗೂ ಅವಳನ್ನು ಒಂದು ಹಂತಕ್ಕೆ ತರುವಲ್ಲಿ ಯಶಸ್ವಿಯಾದ. ಸುಮ್ಮನೆ ಕುಳಿತಾಗ ಸಾಕಾಯ್ತಾ ಅಳು? ಹೀಗೆ ಕೂತ್ಕೊಂಡಿರೋ ಪ್ಲಾನಲ್ಲಿದೆಯಾ ಹೇಗೆ? ನಕುಲ್ ಮಾತನಾಡಿಸಿದಾಗ ಎಚ್ಚೆತ್ತು ಕಣ್ಣೀರು ಒರೆಸುತ್ತಾ ಮತ್ತವನೆದೆಗೆ ಒರಗಿದಳು. ಇವತ್ತಿಗೆ ಈ ಟ್ರಿಪ್ ಕ್ಯಾನ್ಸಲ್. ಇವತ್ತು ನಾನಿನ್ನ ಯಾಕೆ ತಡಿಲಿಲ್ಲ ಅಂದರೆ ನಿನ್ನ ಮಾತುಗಳೆಲ್ಲ ಹೊರಗಡೆ ಬರಲಿ ಅಂತಾನೆ. ಅದು ಅಲ್ಲದೆ ಈಗ ನಿನ್ನ ಮಾತುಗಳನ್ನು ಸಹಿಸ್ಕೊಳ್ಳೋಕೆ ಅವರಿಗೆಲ್ಲ ಇನ್ನೊಂದು ಟ್ರಿಪ್ ಹೋಗಿ ಬರಬೇಕು. ಇಲ್ಲಿಂದ ಹೊರಡೋಕೆ ಅವರಿಗೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ. ನಾವಿಬ್ಬರು ಲಕ್ಷ್ಮಿ, ಸಂತು ನಾಳೆ ಹೋಗೋಣ. ಅವರನ್ನೆಲ್ಲ ಅವರ ಮನೆಗೆ ಕರೆದುಕೊಂಡು ಹೋಗೋಕ್ಕೆ ಶ್ಯಾಮ್ಗೆ ಹೇಳ್ತೀನಿ. ಆಫೀಸ್ನಲ್ಲಿ ಇರೋರ್ನೆಲ್ಲ ನನ್ನ ಮನೆ ಅವ್ರ ರೀತಿ ನೋಡ್ಕೊಂಡಿದ್ದೆ. ಆದರೆ ಇವತ್ತು ಅವ್ರ ಕಡೆ ಹೋಗಬೇಕು ಅಂತ ಅನ್ನಿಸ್ತಿಲ್ಲ. ಇವ್ರುಗಳೇನ ನಾನು ನನ್ನ ಫ್ರೆಂಡ್ ರೀತಿ ನೋಡ್ಕೊಂಡಿದ್ದು ಅಂತ ಫೀಲ್ ಆಗ್ತಿದೆ ಪುಟ್ಟು. ನಾನು ಕೊಟ್ಟಿದ್ದ ಸಲಿಗೆನೇ ಇವತ್ತು ಈ ರೀತಿ ಮಾತಾಡೋಕ್ಕೆ ಕಾರಣ ಆಯಿತು. ಐ ಆಮ್ ಸಾರಿ ಪುಟ್ಟ. ನಕುಲ್ಗೂ ಕೂಡ ಈ ದಿನದ ಬಗ್ಗೆ ಬೇಸರ ಮತ್ತು ನೋವು ಎರಡೂ ಆಗಿತ್ತು. ನಕುಲ್, ಹೊರಗಡೆ ಸಂತು ಲಕ್ಷ್ಮಿಯ ಜೊತೆಗೆ ಬಂದು ಮೆಲ್ಲ ಬಾಗಿಲು ಬಡಿದು ಕರೆದ. ನವಮಿಯನ್ನು ಬಿಟ್ಟವನೇ ಎದ್ದು ಹೋಗಿ ನಕುಲ್ ಬಾಗಿಲು ತೆರೆದರೆ ಲಕ್ಷ್ಮಿ ಮೊದಲು ಒಳ ಬಂದವಳು ನಗುತ್ತಾ, ಏನಮ್ಮ ನಿಮ್ಮತ್ತೆಯ ಸೋಕಾಲ್ಡ್ ಚಾಕ್ಲೇಟ್ ಹುಡುಗಿ ಈ ರೇಂಜಿಗೆ ಮಾತಾಡ್ದಲ್ಲ, ಸೂಪರ್ ಕಣೆ. ಅಂತೂ ಇಂತೂ ಕೊನೆಗೂ ಇಷ್ಟು ಧೈರ್ಯಕ್ಕೆ ಬಂದು ತಲುಪಿದ್ಯಾ, ವೆರಿ ಗುಡ್. ಆದರೂ ನೀನು ಇಷ್ಟು ಮಾತನಾಡೋದಕ್ಕೆ ಈ 1.5 ವರ್ಷ ತಗೊಂಡಿದ್ದೀಯಲ್ಲ, ಏನು ಹೇಳಬೇಕು ನಿನಗೆ? ಅವರು ಮಾತನಾಡಿದ್ದಕ್ಕೆಲ್ಲ ನಿಂತಲ್ಲೇ ಉತ್ತರಿಸ್ಬಾ. ಆಗ ಇಷ್ಟು ಬೇಸರನೇ ಒಟ್ಟಿಗೆ ತಗೊಳ್ಳೋ ಅಗತ್ಯ ಇರೋದಿಲ್ಲ. ನನ್ನ ಗಂಡನಿಗೋಸ್ಕರ ಸುಮ್ಮನೆ ಇದ್ದೆ, ಅವನಿಗೋಸ್ಕರ ಮಾತನಾಡಿದ್ದನ್ನೇ ಬಿಟ್ಟೆ. ಇದೆಲ್ಲ ಹಿಂದಿನ ಕಾಲದಲ್ಲೇ ಹೋಯ್ತು. ನಮ್ಮ ಚಾರಿತ್ರ್ಯಕ್ಕೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತಬೇಕು. ಇಲ್ಲ ಅಂದರೆ ಮೂಲೆ ಗುಂಪಾಗಿ ಹೋಗ್ತೀಯಾ. ಇನ್ನಾದರೂ ಪ್ರಪಂಚದ ಜ್ಞಾನವನ್ನು ತಿಳ್ಕೋ ಹುಡುಗಿ. ಅವಳ ಮಾತುಗಳು ತುಸು ತಮಾಷೆ ಅನಿಸುವಂತೆ ಇದ್ದರೂ ಅದರ ಒಳಾರ್ಥದಲ್ಲಿ ಬಹಳ ಗಂಭೀರತನವಿತ್ತು. ನಕುಲ್ ಈ ವಿಷಯದಲ್ಲಿ ಹೆಂಡತಿಯದ್ದು ತಪ್ಪೆಂದು ಒಪ್ಪಲಾರ. ಲಕ್ಷ್ಮಿ ಮಾತಿಗೆ ತನ್ನ ಮಾತು ಸೇರಿಸಿದ ಸಂತೋಷ್. ಅವ್ರು ಹೇಳಿದ್ದು ನಿಂಗೆ ಅರ್ಥ ಆಯ್ತಲ್ವಾ ಪುಟ್ಟು? ಸಮಯ ಸಂದರ್ಭದಲ್ಲಿ ನಾವು ಏನು ಮಾತನಾಡಬೇಕು ಅನ್ನೋ ತಿಳುವಳಿಕೆ ಇರಬೇಕು. ನಮ್ಮವರು ಅಂತ ಬಂದಾಗ ಎದುರು ಮಾತನಾಡೋದಲ್ಲ. ನಿನ್ನ ಚಾರಿತ್ರ್ಯ, ನಿನ್ನ ಸ್ವಾಭಿಮಾನಕ್ಕೂ ಕೂಡ ಪ್ರಶ್ನೆ ಬಂದಾಗ ಮಾತನಾಡೋದು ಕೂಡ ಅಷ್ಟೇ ಮುಖ್ಯ. ಸೊಸೈಟಿಯಲ್ಲಿ ನನ್ನ ಸ್ಥಾನ ಏನು, ಗೌರವ ಏನಿದೆ, ಇದಕ್ಕೆಲ್ಲ ನೀನು ಮಹತ್ವ ಕೊಡ್ತಾ ಇದ್ರೆ ನಿನ್ನ ಮೇಲೆ ಬಂದಿರೋ ಆಪಾದನೆಗಳೆಲ್ಲ ಹಾಗೇ ಇರುತ್ತೆ. ಇನ್ಯಾವತ್ತೂ ಈ ರೀತಿ ನನಗೋಸ್ಕರ ಅಂತ ಯಾರಿಗೂ ಉತ್ತರಿಸದೆ ಪ್ರಶ್ನೆ ಮಾಡದೆ ಇರಬೇಡ. ಇವತ್ತು ನೀನು ಮಾತನಾಡಿದ್ದು ಸರಿಯಾಗೇ ಇತ್ತು, ಆದರೆ ಸಂದರ್ಭ ಸರಿ ಇರಲಿಲ್ಲ ಪುಟ್ಟು. ಟೇಟ್ ಮಗುವಿಗೆ ಹೇಳಿಕೊಡುವಂತೆ ಬುದ್ಧಿ ಮಾತುಗಳನ್ನು ಮಡದಿಗೆ ತಿಳಿಸಿದವನನ್ನ ನೋಡಿ ಲಕ್ಷ್ಮಿಯ ಕಣ್ಣು ಆಶ್ಚರ್ಯಕ್ಕೆ ಒಳಗಾದವು. ಹೇಗಿದ್ದ ಹುಡುಗ, ಹೇಗಾಗಿದ್ದಾನೆ? ತನ್ನ ಸಂಗಾತಿಗೆ ಎಷ್ಟು ಚಂದ ಬುದ್ಧಿವಾದ ಹೇಳಿ ಅವಳನ್ನು ತಿದ್ದುತ್ತಿದ್ದಾನೆ. ಹುಡುಗ ಅವಳಿಗೆ ಒಳ್ಳೆಯ ಗಂಡನಾಗಿ ತೋರುತ್ತಿದ್ದ.
ಅವನ ಮೇಲೆ ಗೌರವ ಒಂದು ಸದ್ದಿಲ್ಲದೆ ಮೂಡಿ ಲಕ್ಷ್ಮಿಯ ಭಾವದೊಳಗೊಂದಾಗಿತ್ತು. ಸಾಕು ಸಾಕು, ಇಬ್ರು ನನ್ನ ತಂಗಿಗೆ ಪಾಠ ಮಾಡಿದ್ದು. ಅವರನ್ನೆಲ್ಲ ಹೊರಡೋಕೆ ವ್ಯವಸ್ಥೆ ಮಾಡಿದ್ದೀನಿ. ಬಹುಶಃ ಈಗಾಗಲೇ ಹೋಗಿರ್ಬಹುದೇನೋ. ನಕುಲ್, ನೀನು ಮೊದಲನೆಯ ಥರ ಎಲ್ಲರನ್ನೂ ಒನ್ ಡೇ ಪಿಕ್ನಿಕ್ ಹೋಗ್ಬರೋ ರೀತಿನೇ ಮಾಡಬೇಕಿತ್ತು. ಈ ಲಾಂಗ್ ಟ್ರಿಪ್ ಮಾಡಿ ತಪ್ಪು ಮಾಡಿಬಿಟ್ಟೆ ನೋಡು. ಈಗ ಎಲ್ಲರನ್ನೂ ವಾಪಸ್ ಕಳಿಸೋ ಹಾಗಾಯ್ತು ಎಂದ ಸಂತು ಮಾತಿಗೆ ಅವನನ್ನು ಗುರಾಯಿಸಿದಳು ಲಕ್ಷ್ಮಿ. 4 ದಿನ ಟ್ರಿಪ್ ಅವರಿಗೆಲ್ಲ ಜಾಸ್ತಿ ಆಯ್ತು. ಬಿಡು ಸಂತು, ನೀನು ಅವ್ರ ಪರವಾಗಿ ಮಾತನಾಡಬೇಡ. ನಾವಿದ್ದೀವಲ್ಲ, ಇವತ್ತು ಹೊರಗಡೆ ಸುತ್ತಾಡಿ ಬರೋಣ ಅಷ್ಟೇ ಎಂದವಳದ್ದು ಕೋಪ. ಸರಿ ಬಿಡೆ, ನಾನೇನು ಅವ್ರ ಪರ ವಹಿಸ್ಕೊಂಡಿಲ್ಲ. ಈ ಟೈಮಲ್ಲಿ ಬೇಕಾಬಿಟ್ಟಿ ಸುತ್ತಾಡೋದು ಕೂಡ ಸರಿಯಲ್ಲ. ಅವರಿಬ್ರು ಹೋಗ್ಬರ್ಲಿ, ನಾವು ಇಲ್ಲೇ ರೆಸಾರ್ಟ್ ಅಕ್ಕಪಕ್ಕ ತಿರುಗಾಡ್ ಬರೋಣ ಎಂದ ಮಾತಿಗೆ ಪೂರ್ಣ ವಿರಾಮ ಇಟ್ಟಿದ್ದ ಸಂತೋಷ್. ಫೇಸ್ ವಾಶ್ ಮಾಡ್ಕೊಂಡು ಬರೋಗು ನವಮಿ ಎಂದ ಲಕ್ಷ್ಮಿಯ ಮಾತಿಗೆ ವಾಶ್ರೂಮ್ ಕಡೆ ನಡೆದವಳ ಮುಖದಲ್ಲಿ ಸ್ವಲ್ಪವೂ ಗೆಲುವಿರಲಿಲ್ಲ. ಅವಳು ಶುಚಿಯಾಗಿ ಬಂದ ನಂತರ ನಾಲ್ವರು ರೆಸಾರ್ಟ್ನಿಂದ ಹೊರ ನಡೆದರು. ಸಂತೋಷ್ ಹೇಳಿದಂತೆ ಆಗಲೇ ಎಲ್ಲರನ್ನೂ ಹೊರಡಿಸಿಕೊಂಡು ಬೆಂಗಳೂರಿನ ಕಡೆಗೆ ಹೊರಟು ಹೋಗಿದ್ದ ಶಾಮು. ನೀವು ಹೋಗಿದ್ರಲ್ಲ, ಅದೇ ದೇವಸ್ಥಾನಕ್ಕೆ ನಾವು ಹೋಗ್ಬರ್ತೀವಿ. ನೀವಿಬ್ರು ಒಂದು ಲಾಂಗ್ ಡ್ರೈವ್ ನಿಮ್ಮ ಹೊಸ ಗಾಡಿಯಲ್ಲಿ ಹೋಗ್ಬನ್ನಿ ಎಂದ ಸಂತೋಷ್. ಇನ್ಯಾರ ಮಾತಿಗೂ ಕಾಯದೆ ಲಕ್ಷ್ಮಿ ಜೊತೆ ಮುಂದೆ ನಡೆದ. ಏನನ್ನೋ ಯೋಚಿಸುತ್ತಾ ಕಳೆದು ಹೋದವಳಂತೆ ನಿಂತಿದ್ದ ಮಡದಿ ಕಡೆಗೆ ನೋಡಿದ ನಕುಲ್. ಆಗಿದ್ದೆಲ್ಲ ಆಗೋಯ್ತು ಪುಟ್ಟು, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀಯಾ? ಆಗೋಗಿರೋದು ಅಂಥ ದೊಡ್ಡ ವಿಷಯ ಏನಲ್ಲ, ಬಿಟ್ಬಿಡು. ಇವತ್ತು ನಮ್ಮ ದಿನ. ಮದುವೆ ಆದಾಗಿನಿಂದ ಇಬ್ಬರು ಒಟ್ಟಿಗೆ ಎಲ್ಲೂ ಹೋಗಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಈಗಲಾದರೂ ಟೆನ್ಷನ್ ಫ್ರೀಯಾಗಿರು. ಮೆಲುವಾಗಿ ಅವಳ ತಲೆ ನೇವರಿಸಿದಾಗ ಅವನಿಗಾಗಿಯಾದರೂ ಇಂದು ಖುಷಿಯಲ್ಲಿ ಇರಬೇಕೆಂದು ಚಿಂತೆಯನ್ನು ಬದಿಗೆ ನೂಕಲು ಯೋಚಿಸಿದಳು. ಲಾಂಗ್ ಡ್ರೈವ್ ಹೋಗೋಣವಾ? ಅವನ ಸೊಂಟ ಬಳಸಿ ಮುಗುಳ್ನಕ್ಕು ಕಣ್ಮಿಟಿಕಿಸಿ ಕೇಳಿದಾಗ ಗುಡ್ ಗರ್ಲ್. ಅವಳ ಮೂಗುಗಿಂಡಿ ಕೈಯಲ್ಲಿದ್ದ ಕೀ ಪಡೆದು ಮುಂದೆ ನಡೆದರೆ ಅವನನ್ನೇ ಹಿಂಬಾಲಿಸಿದಳು. ಅವಳು ಮನಸ್ಫೂರ್ತಿಯಾಗಿ ನಗುತ್ತಿಲ್ಲ ಎಂಬುದು ಅವನಿಗೂ ತಿಳಿದ ವಿಷಯವೇ. ಆದರೆ ಅದನ್ನೇ ಕೆಣಕುವುದು ತರವಲ್ಲ ಎಂಬ ಅರಿವಿದೆ. ಕ್ಷಣಕ್ಕೊಮ್ಮೆ ಬದಲಾಗುತ್ತಿದ್ದ ವಾತಾವರಣದ ಜೊತೆಗೆ ಸಾಕಷ್ಟು ದೂರ ಸಾಗಿದರು ಇಬ್ಬರು. ಮಧ್ಯಾಹ್ನದ ಹಸಿವು ಕೂಡ ಕಾಡಲಿಲ್ಲ. ಆ ಮಟ್ಟಿಗಿನ ಪ್ರಕೃತಿ ಸೌಂದರ್ಯ ಸೆಳೆದಿತ್ತು. ಒಮ್ಮೊಮ್ಮೆ ಮೆಲ್ಲಗೆ ಜಿನುಗಿದ ಮಳೆಯ ಹನಿಗೂ ಚಳಿಗೂ ಹುಡುಗ ನೀಡಿದ ಬೆಚ್ಚನೆಯ ಭುಜದ ಆಸರೆಗೂ ಮನದ ನೋವು ಕೊಂಚ ಮಟ್ಟಿಗೆ ಮರೆಯಾಗಿತ್ತು ಅವಳಿಗೆ.